ಇಡೀ ಮನೆಯೇ ಮೌನದಿಂದ ತುಂಬಿತ್ತು. ಆದರೂ ಮಾಳು ಅಣ್ಣ ಮತ್ತೆ ಬರ್ತಾರೆಂಬ ಆಸೆ ಎಲ್ಲರ ಮನದಲ್ಲಿ ಇತ್ತು. ಆದರೆ ಬಿಗ್ ಬಾಸ್ ಎಂಬ ದೊಡ್ಡ ವ್ಯಕ್ತಿ ದತ್ತು ಪುತ್ರೆಯ ಪ್ರೀತಿಯ ಬಲೆಗೆ ಬಿದ್ದು ಉತ್ತರ ಕರ್ನಾಟಕ ಪುತ್ರನ ಪ್ರಯಾಣನೇ ನಿಲ್ಲಿಸಿದ. ಮಾಳು ಅಣ್ಣ ಎಂಬ ಸ್ಫಟಿಕ ಮಾತಿನಲ್ಲಿ ಬಡವನಾಗಿರಬಹುದು, ಆದರೆ ವ್ಯಕ್ತಿತ್ವದಲ್ಲಿ ತುಂಬಾನೇ ಶ್ರೀಮಂತ. ಆ ಶ್ರೀಮಂತಿಕೆಗೆ ಇಷ್ಟು ಬೇಗ ವಿದಾಯ ಹೇಳ್ತಾರೆ ಅಂತ ಯಾರು ಯಾವಾಗಲೂ ಊಹಿಸಿರಲಿಲ್ಲ. ಸ್ಪಂದನ ಅನ್ನೋ ಸ್ಪರ್ಧೆಗೆ ಮಾಳು ಅಣ್ಣ ಯಾವುದರಲ್ಲೂ ಕಡಿಮೆ ಇರಲಿಲ್ಲ. ಆದರೆ ಈ ದಿನ ಮನೆಯಿಂದ ಹೊರಗೆ ಬಂದಿದ್ದಾರೆ ಅಂದರೆ ನಂಬೋಕ್ಕೂ ಆಗ್ತಿಲ್ಲ. ಇದು ಬಿಗ್ ಬಾಸ್ ಆಟನೋ ಇಲ್ಲ ಬಿಗ್ ಬಾಸ್ ಕುಟುಂಬದ ಆಟನೋ ಅರ್ಥನೇ ಆಗ್ತಿಲ್ಲ. ಒಂದಂತೂ ನಿಜ, ಮಾಳು ಅಣ್ಣ ಮನೆಯಿಂದ ಆಚೆ ಬಂದಿರಬಹುದು, ಆದರೆ ಜನಗಳ ಮನಸ್ಸಿನಿಂದ ಅಲ್ಲ. ನಿನ್ನೆಯ ಸಂಚಿಕೆಯಲ್ಲಿ ಮೋಜು ಮಸ್ತಿ ಎಲ್ಲ ಮುಗಿದ ಮೇಲೆ ಎಲಿಮಿನೇಷನ್ ಎಂಬ ಮಹಾಮಾರಿಯನ್ನು ಹೊತ್ತೊಯ್ಯಲು 2 ಕಾರುಗಳು ಒಳಗಡೆ ಬಂದಿತ್ತು. ಜವಾಬ್ದಾರಿ ಅಂತ ಬಂದಾಗ, ಮನೆ ಕೆಲಸ ಅಂತ ಬಂದಾಗ, ಇನ್ನೊಬ್ಬರಿಗೆ ಮರ್ಯಾದೆ ಕೊಡೋದ್ರಲ್ಲಿ ಅಂತ ಬಂದಾಗ ಅಪ್ಪಟ ಅಪರಂಜಿ ಮಾಳು ಅಣ್ಣನವರು ಮನೆಯಲ್ಲಿ ಇರ್ತಾರೆ ಅಂತ ಬಹು ಜನರ ಹೇಳಿಕೆಯಾಗಿತ್ತು. ನಿಜ ಹೇಳಬೇಕು ಅಂತ ಹೇಳಿದ್ರೆ, ಸ್ಪಂದನ ಎಂಬ ಸ್ಪರ್ಧೆಗೆ ತಾನು ಇನ್ನು ಮುಂದೆ ಮನೆಯಲ್ಲಿ ಮುಂದುವರಿಯುತ್ತೇನೆ ಎಂಬ ನಂಬಿಕೆ ತನಗೂ ಇರಲಿಲ್ಲ. ತನಗೇ ನಂಬಿಕೆ ಇಲ್ಲದ ಒಣಗಿನ ಬೀಜಕ್ಕೆ ನೀರಾಕಿ ಚಿಗುರೋ ಥರ ಮಾಡಿದ್ದು ಮಾತ್ರ ಬಿಗ್ ಬಾಸ್ ಎಂಬ ದೊಡ್ಡ ವ್ಯಕ್ತಿ. ಸ್ನೇಹಿತರೆ, ಒಂದೊಂದ್ಸಲ ಬಿಗ್ ಬಾಸ್ ಅನ್ನೋದು ತುಂಬ ಅಂದರೆ ತುಂಬ ಪೇಕ್ ಅನ್ಸ್ಬಿಡುತ್ತೆ. ಸೊ ಒಳ್ಳೆ ವ್ಯಕ್ತಿಗೆ, ಒಳ್ಳೆ ಆಟ ಇರೋರಿಗೆ ಬೆಲೆನೇ ಇಲ್ಲ. ಸೊ ಒಂದು ಬ್ಯೂಟಿ ಅಂತ ಬಂದಾಗ, ತನ್ನವರು ಅಂತ ಬಂದಾಗ ಅವ್ರನ್ನ ಉಳಿಸ್ಕೊಳ್ಳೋದಕ್ಕೆ ಯಾವುದೇ ರೀತಿ ಆಟ ಆಡ್ತಾರೆ ಅನ್ನೋದು ನಿಜವಾಗ್ಲೂ ನಿನ್ನೆ ಒಂದು ಎಪಿಸೋಡಲ್ಲಿ ನಮಗೆಲ್ಲ ಪ್ರೂವ್ ಆಯಿತು. ಅಟ್ಲೀಸ್ಟ್ ಬಿಗ್ ಬಾಸ್ ಮನೆಯಲ್ಲಿ ಇನ್ನು ಮುಂದೆ ಆದ್ರೂ ಎಲ್ಲರೂ ವೋಟಿಂಗ್ ಫೋಲ್ಡು ನಮ್ಗೆ ತೋರ್ಸೋಕ್ಕಾಗಲ್ಲ. ಯಾರು ಫೈನಲಲ್ಲಿ ಇರ್ತಾರೋ, ಐ ಮೀನ್ ಯಾರು ಆ ಒಂದು ಡೇಂಜರ್ ಝೋನಲ್ಲಿ ಇಬ್ಬರು ಕೊನೆಯಲ್ಲಿ ಇರ್ತಾರೋ ಅವರಿಬ್ರು ಹೊರಗಡೆ ಬರ್ತಾರಲ್ವಾ, ಆ್ಯಕ್ಚುಲಿ ಅವ್ರಿಬ್ಬರದು ಆದರೂ ನಮಗೆ ಆ ಒಂದು ವೋಟಿಂಗ್ ಪೋಲ್ಸ್ ತೋರಿಸ್ಬೇಕು, ಯಾರಿಗೆ ಎಷ್ಟು ವೋಟ್ ಬಿದ್ದಿದೆ ಅಂತ. ಆಗ್ಲದು ನಮಗೆ ಒಂಚೂರಾದರೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್ ಇರುತ್ತೆ. ಇಲ್ಲ ಅಂತ ಹೇಳಿದ್ರೆ ಪಾಪ ಈ ಥರ ಚೆನ್ನಾಗಾಡೋ ನಮ್ಮ ಮನೆಯಿಂದ ಕಳಿಸ್ಬಿಟ್ಟಾಗ ಈ ಬಿಗ್ ಬಾಸ್ ಮೇಲೆ ಇರೋ ಬರೋ ಮರ್ಯಾದೆಗಳು ಹೋಗ್ಬಿಡುತ್ತೆ. ಈ ವಾರ ಆಗಿರುವಂತಹ ಆ ಒಂದು 2 ಎಲಿಮಿನೇಷನ್ಸಲ್ಲಿ ಸೂರಜ್ ಅವ್ರದ್ದು ಅಷ್ಟು ಒಪ್ಕೊಳ್ಳೋಣ, ಅವರು ಆ್ಯಕ್ಚುಲಿ ಸ್ಟ್ರಾಂಗ್ ಇದ್ರು, ಯಾವುದೋ ಒಂದು ಮೂಮೆಂಟಲ್ಲಿ ತಪ್ಪು ಮಾಡಿದ್ರು, ವೋಟ್ ಲೆವೆಲ್ ಕಡಿಮೆ ಆಗಿತ್ತು, ಹೋಗಿದ್ರು, ಒಪ್ಕೊಳ್ಳೋಣ, ಅದರಲ್ಲೇನು ಪ್ರಾಬ್ಲಮ್ ಇಲ್ಲ. ಆದರೆ ಮಾಳು ಅನ್ನೋರು ಅಂತ ಬಂದಾಗ ಯಾವುದೇ ರೀತಿ ಆಟದಲ್ಲೂ ಕಡಿಮೆ ಇರಲಿಲ್ಲ, ಅವರ ಕಾಂಟ್ರಿಬ್ಯೂಷನ್ ಕಡಿಮೆ ಇರಲಿಲ್ಲ. ಪ್ರತಿ ಸಲ ಮನೆಯಲ್ಲಿರುವಂತಹ ಪ್ರತಿಯೊಬ್ಬರು ಮನೋರಂಜನೆ ಮಾಡೋದಕ್ಕೆ ಸಾಂಗ್ಸ್ ಆಡ್ತಿದ್ರು. ಆಟ ಅಂತ ಬಂದಾಗ ತುಂಬ ಚೆನ್ನಾಗಿ ಆಡ್ತಿದ್ರು, ಮನೆ ಕೆಲಸ ಅಂತ ಬಂದಾಗ ತುಂಬ ಚೆನ್ನಾಗಿ ನಿರ್ವಹಣೆ ಮಾಡ್ತಿದ್ರು. ಬಟ್ ಅವ್ರು ಇವತ್ತು ಆಚೆಗೆ ಬಂದಿದ್ರು ಅಂತ ಹೇಳಿದ್ರೆ ನಿಜವಾಗ್ಲೂ ನಂಬಕ್ಕೆ ಆಗ್ತಿಲ್ಲ. ಬಿಗ್ ಬಾಸ್ ಅನ್ನೋ ದೊಡ್ಡ ವ್ಯಕ್ತಿ ಸ್ಪಂದನ ಅವ್ರ ಕಡೆಯಿಂದ ಅದೇನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೋ, ಆ ಅಮ್ಮ ಅದೇನು ಕೊಡುಗೆ ಕೊಟ್ಟಿದ್ದಾರೋ ನಮ್ಗಂತೂ ಕಾಣಿಸಿಲ್ಲ. ಆ ಲೈವಲ್ಲಿ ಆಗಿರ್ಬೋದು, ಆ ಒಂದು ಎಪಿಸೋಡಲ್ಲಿ ಆಗಿರ್ಬೋದು, ಆ ಬಿಗ್ ಬಾಸ್ ಅವರು ಅದೇನು ನೋಡ್ಕೊಂಡು ಇಷ್ಟೆಲ್ಲ ಸೇವ್ ಮಾಡ್ಕೊಂಡು ಆ ಅಮ್ಮನಿಗೆ ಸಪೋರ್ಟ್ ಮಾಡ್ಕೊಂಡು ಬರ್ತಿದ್ದಾರೋ ನಿಜವಾಗ್ಲೂ ಅರ್ಥನೇ ಆಗ್ತಿಲ್ಲ. ನಾನೇನು ಇಲ್ಲಿ ಸ್ಪಂದನ ಅವ್ರ ಬಗ್ಗೆ ಕಡಿಮೆ ಮಾಡಿ ಮಾತಾಡ್ತಿಲ್ಲ. ಹೇಳ್ಬೇಕು ಅಂತ ಹೇಳಿದ್ರೆ ಆಯಮ್ಮನ ಮೇಲೆ ಆಯಮ್ಮನಿಗೆ ನಂಬಿಕೆ ಇಲ್ಲ. ನಮ್ಗೆ ಎಷ್ಟು ಮಾತ್ರ ನಂಬಿಕೆ ಇರುತ್ತೆ ಹೇಳಿ. ಈಗ ಅವರು ಈ ಆಲ್ಮೋಸ್ಟ್ 13 ವಾರ ಮುಂದೆ ಬಂದ್ಬಿಟ್ಟಿದ್ದಾರೆ. ಈ ಒಂದು 13 ವಾರ ಕಂಪ್ಲೀಟ್ ಆಗಿದೆಯಲ್ವಾ, ಯಾವುದಾದ್ರು ಒಂದು ಮೂಮೆಂಟ್ ಹೇಳಿ ಸ್ಪಂದನ ಅವ್ರು ಅಂದರೆ ಇದಪ್ಪ, ಈ ಗೇಮಲ್ಲಿ ಚೆನ್ನಾಗಿ ಆಡಿದಾರಪ್ಪ, ಈ ಒಂದು ಟೈಮಲ್ಲಿ ತುಂಬಾ ಚೆನ್ನಾಗಿ ಸ್ಟ್ಯಾಂಡ್ ತೊಗೊಂಡಿದ್ದಾರೆ, ಈ ಟೈಮಲ್ಲಿ ಚೆನ್ನಾಗಿ ಮಾತಾಡಿದ್ದಾರೆ, ಒಂದೇ ಒಂದು ಎಕ್ಸಾಂಪಲ್ ಕೊಡಿ ನೋಡೋಣ. ಅಂಥವ್ರನ್ನ ಇಟ್ಕೊಂಡು ಅದು ಯಾವ ಥರ ಈ ಥರ ಒಂದು 13 ವಾರ ಮುಂದೆ ತಿಳ್ಕೊಂಬಂದ್ಬಿಟ್ರು ಬಿಗ್ ಬಾಸ್ ಅವರು, ಗೊತ್ತಾಗ್ತಾನೆ ಇಲ್ಲ ನಿಜವಾಗ್ಲು. ಬಿಗ್ ಬಾಸ್ ಅವರು ಈ ರೀತಿ ಕೆಲಸಗಳು ಪದೇ ಮಾಡ್ತಿದ್ರು ಜನಗಳು ಬಿಗ್ ಬಾಸ್ ನೋಡೋದಕ್ಕೆ ಯಾಕೆ ಆಸೆ ಪಡ್ತಾರೆ ಅಂತ ಹೇಳಿದ್ರೆ, ನಿನ್ನೆ ಒಂದು ಎಲಿಮಿನೇಷನ್ ಪ್ರೊಸೆಸ್ನ ಸ್ವಲ್ಪ ನೆನಪು ಮಾಡ್ಕೊಳ್ಳಿ. ಸೊ ಮಾಳು ಅಣ್ಣವರು ಆಚೆಗೆ ಹೋಗ್ತಾರೆ ಅಂತ ಅಂದರೆ ಸ್ಪಂದನವ್ರ ಜೊತೆಗೆ ಅವ್ರು ಇದ್ದಾರೆ ಅಂತ ಗೊತ್ತಾದಾಗ ಯಾವುದೇ ರೀತಿ ರಕ್ತ ಸಂಬಂಧ ಅಲ್ಲ, ಯಾವುದೇ ರೀತಿ ಬೇರೆ ಸಂಬಂಧ ಅಲ್ಲ, ಮನೆ ಒಳಗಡೆ ಬಂದಾದ್ಮೇಲೆ ಏರ್ಪಟ್ಟಿರುವಂಥ ಒಂದು ಸಂಬಂಧ. ಸೊ ಆ ಸಂಬಂಧಕ್ಕೆ ಬೆಲೆ ಕೊಟ್ಟು ರಕ್ಷಿತಾ ಶೆಟ್ಟಿ ಅವರು ಎಷ್ಟು ಹತ್ಕೊಂಡ್ರು ಅಂತ ಹೇಳಿದ್ರೆ ಪ್ರತಿ ಮೂಮೆಂಟಲ್ಲೂ ಮಾಡೋಣ ಅಂತ ಹೇಳ್ಬಿಟ್ಟು ಆ ಒಂದು ವ್ಯಕ್ತಿತ್ವಗಳು ಆಚೆಗೆ ಬರುತ್ತೆ. ಅದೇ ರೀತಿ ಸಂಬಂಧದ ಬೆಲೆ ಗೊತ್ತಾಗುತ್ತೆ ಅಂತ ತುಂಬಾ ಜನ ಬಿಗ್ ಬಾಸ್ನ ನೋಡ್ತಾರೆ. ಈವನ್ ನಾನು ಕೂಡ ಅದಕ್ಕೆ ನೋಡ್ತೇನೆ ಬಿಗ್ ಬಾಸ್. ಇತ್ತೀಚೆಗೆ ಈ ರೀತಿ ಒಂದು ಡಿಸಿಷನ್ಸ್ ತಗೊಂಡು ನಿಜವಾಗ್ಲೂ ಆ ಒಂದು ಶೋಗೆ ಬಿಗ್ ಬಾಸ್ ನಮ್ಮ ಭಾವನೆಗಳಿಗೆ ಧಕ್ಕೆ ತರ್ತಿದ್ದಾರೆ ಅಂತ ಹೇಳ್ಬಿಟ್ಟು ನನ್ನ ಒಂದು ಭಾವನೆ. ಪ್ರತಿ ಸಲ ನಾನು ವಿಡಿಯೋ ಸ್ಟಾರ್ಟ್ ಮಾಡಿದಾಗ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಅಂತ ಹೇಳ್ತಿದ್ದೆ. ಬಟ್ ಒಂದೊಂದು ಮೂಮೆಂಟಲ್ಲಿ ಪ್ರತಿಯೊಂದು ಕಮರ್ಷಿಯಲ್ ಅಲ್ಲ, ಸೊ ಒಂದು ಬೆಲೆಗಳಿಗೆ, ಒಂದು ಭಾವನೆಗಳಿಗೆ ಬೆಲೆ ಕೊಡಬೇಕು ಅಂತ ಹೇಳ್ಬಿಟ್ಟು ಮಾಳು ಅಣ್ಣವರು ಅಂತ ಬಂದಾಗ ಅವ್ರಿಗೂ ನನಗೂ ಯಾವುದೇ ರೀತಿ ಪರಿಚಯ ಇಲ್ಲ. ಸೊ ಗಟ್ಟಿಯಾಗಿ ಗೆಲ್ಲಬೇಕು ಅಂತ ಹೇಳಿದ್ರೆ ನಾ ಡ್ರೈವರ್ ಸಾಂಗ್ ಬಂದಾದ್ಮೇಲೆ ಅವ್ರಿಗೆ ಅಷ್ಟು ಗೊತ್ತಾಗಿದ್ದು, ಬಿಗ್ ಬಾಸ್ ಬಂದ್ಮೇಲೆ ಅದು ಕನ್ಫರ್ಮ್ ಕೂಡ ಆಗಿದ್ದು. ಇತ್ತಲಕ್ಕ ಕರೆಬೇಡ ಮಾವು ಇದೆಲ್ಲ ಸಾಂಗ್ಸ್ ಎಲ್ಲ ಆಡಿದ್ರೆ ಅಂತ ಹೇಳ್ಬಿಟ್ಟು ಇವೆಲ್ಲ ಪಕ್ಕಿಕ್ಕಿದ್ರೆ ಬಿಗ್ ಬಾಸಲ್ಲಿ ಎಷ್ಟು ಜನ ಇದ್ದಾರೆ, ಅಷ್ಟು ಜನಕ್ಕೆ ಹೋಲಿಕೆ ಮಾಡಿದಾಗ ಮಾಳು ಅಣ್ಣವ್ರ ವ್ಯಕ್ತಿತ್ವ ಅಂತ ಬಂದಾಗ ಒಂದು ಕೈ ಮೇಲೇನೆ ಇರುತ್ತೆ. ಸೊ ಅದಕ್ಕೆ ತುಂಬಾ ಬೇಜಾರಾಗ್ತಿದೆ ಅಷ್ಟೇ. ಅವರು ಮನೆಯಿಂದ ಹೊರಗಡೆ ಬಂದಿರೋದು ಯಾರು ಅಕ್ಸೆಪ್ಟ್ ಮಾಡಲ್ಲ ಅಂತ ಗೊತ್ತು. ಆದ್ರೂ ಯಾವ ಒಂದು ರೀಸನಿಂದ ಮನೆಯಿಂದ ಹೊರಗಡೆ ಬಂದಿರ್ತಾರೆ ದಯವಿಟ್ಟು ನಿಮ್ಮ ಅನಿಸಿಕೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ನನಗೆ ಈ ರೀತಿ ಒಂದು ಅನ್ಫೇರ್ ಎಲಿಮಿನೇಷನ್ ಆದಾಗೆಲ್ಲ ನೆನಪಾಗೋದು ಒಂದೇ, ಐ ಥಿಂಕ್ ಸೀಸನು ಇಲ್ಲ ಅಂತ ಹೇಳಿದ್ರೆ ಅದ್ರ ಹಿಂದಿನ ಸೀಸನು 11ನೇದೋ ಇಲ್ಲ 10ನೇ ಸೀಸನ್ ಅಲ್ಲ, ಫೈನಲ್ ಕಂಟೆಸ್ಟೆಂಟ್ ಯಾರು ಇರ್ತಾರೆ ವಿನ್ ಆದಮೇಲೆ ಅವ್ರಿಗೆ ಎಷ್ಟು ಓಟ್ ಬಂದಿತ್ತು ಅಂತ ತೋರಿಸಿದ್ರು. ಆ ರೀತಿ ಈ ಥರ ಒಂದು ಬೇಸ್ಮೆಂಟು ಮುಂದೆ ತೊಗೊಂಬಂದಾಗ ಯಾರು ಎಲಿಮಿನೇಟ್ ಆಗ್ತಾರೋ ಅವ್ರ ವೋಟಿಂಗ್ ಪ್ರೊಸೆಸ್ ತೋರಿಸಿದಾಗ ಜನಗಳಿಗೆ ನಿಜವಾಗ್ಲೂ ಅವ್ರ ಮೇಲೆ, ಅವ್ರ ಶೋ ಮೇಲೆ ತುಂಬ ಮರ್ಯಾದೆ ಜಾಸ್ತಿ ಆಗುತ್ತೆ. ನಂಬ್ತಾರೆ ಪ್ರತಿಯೊಬ್ಬರು ಏನೇ ಮಾಡಿದ್ರು. ಆ ಒಂದು ನಂಬಿಕೆ ಕಳಿಸ್ಬೇಕು ಅಂತ ಹೇಳಿದ್ರೆ ಎಲ್ಲರೂ ತೋರಿಸೋ ಅವಶ್ಯಕತೆ ಇಲ್ಲ. ಅಟ್ಲೀಸ್ಟ್ ಮನೆಯಿಂದ ಹೊರಗಡೆ ಹೋಗ್ತಾರಲ್ಲ
ಲಾಸ್ಟ್ ಇಬ್ಬರು ಇರ್ತಾರೆ ನೋಡಿ, ಅವ್ರಿಬ್ರದ್ದು ತೋರಿಸಿದಾಗ ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ. ಇದ್ರ ಬಗ್ಗೆ ನಿಮ್ಗೇನು ಅನಿಸುತ್ತೆ ಸ್ನೇಹಿತರೆ? ಈ ಒಂದು ಸೀಸನಲ್ಲಿ ತುಂಬ ಜನ ಎಲಿಮಿನೇಟ್ ಆಗಿ ಆಚೆಗೆ ಬಂದರು, ಬಟ್ ಯಾವಾಗಲೂ ಇಷ್ಟು ಬೇಜಾರಾಗಲಿಲ್ಲ. ಮೊದಲನೇ ಬಾರಿಗೆ ಡಿಸರ್ವ್ ಇರೋ ಒಬ್ಬ ಪರ್ಸನ್ ಆಚೆಗೆ ಬಂದರು ಅಂತ ತುಂಬ ಬೇಜಾರಾಗ್ತಿದೆ. ಈ ಒಂದು ಬೇಜಾರಲ್ಲಿ ಬಂದಿರುವಂತಹ ಮಾತುಗಳು ನಿಮ್ಗೆ ಯಾರಿಗಾದ್ರೂ ನೋವು ಪಡಿಸಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ಸೊ ಇಷ್ಟು ದಿನ ವಿಡಿಯೋ ಸ್ಟಾರ್ಟಿಂಗಲ್ಲಿ, ವಿಡಿಯೋ ಎಂಡಿಂಗಲ್ಲಿ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಬೇಡ್ಕೊತಿದ್ದೆ. ಬಟ್ ಇವತ್ತು ಆ ಥರ ಹೇಳೋಕ್ಕೂ ಬೇಜಾರಾಗ್ತಿದೆ ನನಗೆ. ವಿಡಿಯೋ ಕೊನೆವರೆಗೂ ನೋಡೋದಕ್ಕೆ ತುಂಬ ಧನ್ಯವಾದಗಳು. ಇದು ಈ ವಿಡಿಯೋದಲ್ಲಿನ ವಿಚಾರ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್.